ಇನ್ನು ದುರಂತದ ಕೊನೆಯ ಕ್ಷಣ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿದೆ. ಬ್ಲ್ಯಾಕ್ ಬಾಕ್ಸ್ನಲ್ಲಿ ವಿಮಾನ ಪತನದ ಎಲ್ಲ ಮಾಹಿತಿ ಇರುತ್ತೆ. ಈಗಾಗಲೇ ದುರಂತ ನಡೆದಂತಹ ಸ್ಥಳದಲ್ಲಿ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಅದನ್ನು ಅಧಿಕಾರಿಗಳು ರಿಕವರ್ ಮಾಡ್ಕೊಂಡಿದ್ದಾರೆ. ಇನ್ನು ಬ್ಲ್ಯಾಕ್ ಬಾಕ್ಸಿಂದಾನೇ ಈ ವಿಮಾನ ಪತನದ ನಿಖರ ಮಾಹಿತಿ ತಿಳಿಯುತ್ತೆ. ಘಟನೆಯ ಕಾರಣವನ್ನು ತಿಳಿಯೋಕೆ ಬ್ಲ್ಯಾಕ್ ಬಾಕ್ಸ್ನತ್ತ ಇಡೀ ದೇಶದ ಚಿತ್ತ ಈಗ ನೆಟ್ಟಿದೆ. ಸೊ ಲಾಸ್ಟ್ ಮಿನಿಟ್ನಲ್ಲಿ ಕೊನೆ ಕ್ಷಣದಲ್ಲಿ ಏನೆಲ್ಲ ಒಂದು ಆಕ್ಟಿವಿಟೀಸ್ ಆಯಿತು, ಆ ಪ್ಲೇನ್ನ ಒಳಗಡೆ ಏನೆಲ್ಲ ಮಾಹಿತಿ ಸಿಗುತ್ತೆ, ಅಥವಾ ಯಾವ ರೀತಿ ಒಂದು ಆಕ್ಟಿವಿಟೀಸ್ ಆಗ್ತಾ ಇತ್ತು, ಪೈಲಟ್ಗಳ ಸಂಭಾಷಣೆ ಯಾವ ರೀತಿ ಇತ್ತು, ಇದೆಲ್ಲವೂ ಕೂಡ ವಿಮಾನದಲ್ಲಿರುವಂತಹ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗುತ್ತೆ. ಯಾವುದೇ ಒಂದು ವಿಮಾನ ದುರಂತದ ಸಂದರ್ಭದಲ್ಲಿ ಮೊದಲು ಅಧಿಕಾರಿಗಳು ಅಥವಾ ತನಿಖಾಧಿಕಾರಿಗಳು ಪತ್ತೆ ಹಚ್ಚೋದು ಬ್ಲ್ಯಾಕ್ ಬಾಕ್ಸನ್ನು. ಯಾಕೆಂದರೆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಅವರ ಮಾತುಗಳಿರ್ಬೋದು, ವಿಡಿಯೋ ಇರ್ಬೋದು, ಅಥವಾ ಕೊನೆ ಕ್ಷಣದಲ್ಲಿ ಆದಂಥ ಆಘಾತ, ಗಾಬರಿ ಎಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಏನು ಸಂಭಾಷಣೆ ಆಯಿತು, ಅಥವಾ ಕಂಟ್ರೋಲ್ ಸೆಂಟರ್ನೊಂದಿಗೆ ಪೈಲಟ್ಗಳು ಯಾವ ಥರ ಒಂದು ಕಮ್ಯುನಿಕೇಟ್ ಮಾಡಿದ್ರು, ಎಲ್ಲವೂ ಕೂಡ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಎಂಥ ಸಂದರ್ಭ ಅಂದರೆ ದುರಂತ ಎಷ್ಟೇ ಭೀಕರತೆಯಿಂದ ಕೂಡಿದ್ರೂ ಕೂಡ ಈ ಬ್ಲ್ಯಾಕ್ ಬಾಕ್ಸ್ಗೆ ಯಾವುದೇ ಥರದ ಹಾನಿ ಆಗೋದಿಲ್ಲ. ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಿರೋದು. ಸೊ ಹೀಗಾಗಿ ಬ್ಲ್ಯಾಕ್ ಬಾಕ್ಸನ್ನು ಅಧಿಕಾರಿಗಳು ರಿಕವರ್ ಮಾಡಿಕೊಂಡು ಅದರಲ್ಲಿ ಇರುವಂಥ ಒಂದು ಫುಟೇಜ್ ಅಥವಾ ಆ ರೆಕಾರ್ಡಿಂಗ್ಸ್ ಏನಿದೆ ಅದನ್ನು ಅವರು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಿಖರವಾದಂಥ ಕಾರಣ ಏನು, ಪೈಲಟ್ ಹಾಗೂ ಕೋ ಪೈಲಟ್ ಏನು ಮಾತಾಡ್ತಿದ್ರು, ಅಥವಾ ಕೊನೆ ಕ್ಷಣದಲ್ಲಿ ಅವರು ವಿಮಾನವನ್ನು ಬಚಾವ್ ಮಾಡೋಕೆ ಏನು ಕ್ರಮ ಕೈಗೊಂಡ್ರು, ಎಲ್ಲವೂ ಕೂಡ ಈ ಒಂದು ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. 2 ಬ್ಲ್ಯಾಕ್ ಬಾಕ್ಸ್, ಅದರಲ್ಲಿ ಒಂದು ಬ್ಲ್ಯಾಕ್ ಬಾಕ್ಸ್ ಈಗಾಗಲೇ ಸಿಕ್ಕಿದೆ, ರಿಕವರ್ ಆಗಿದೆ. ಸೊ ಈಗ ಈ ಬ್ಲ್ಯಾಕ್ ಬಾಕ್ಸ್ ಒಳಗಡೆ ಇರುವಂಥ ಒಂದು ರೆಕಾರ್ಡಿಂಗ್ಸ್ ಏನಿರುತ್ತೆ ಅಥವಾ ಏನೆಲ್ಲ ರೆಕಾರ್ಡ್ ಆಗಿದೆ, ಈ ಮಾಹಿತಿ ಬಗ್ಗೆ ಇಡೀ ದೇಶದ ಚಿತ್ತ ನೆಟ್ಟಿದೆ. ಸೊ ಕೊನೆ ಕ್ಷಣದ ವಿಡಿಯೋ ರೆಕಾರ್ಡ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಪೈಲಟ್ಗಳು ಈ ವಿಮಾನವನ್ನು ಉಳಿಸೋಕೆ ಪ್ರಯತ್ನ ಪಟ್ಟಿದ್ರು, ಅಥವಾ ಏನು ಕಾರಣ ಆಗಿರ್ಬೋದು, ಹಕ್ಕಿ ಡಿಕ್ಕಿ ಹೊಡೆದೇನಾದರೂ ಈ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಯಿತಾ, ಅಥವಾ ತಾಂತ್ರಿಕ ದೋಷದಿಂದ ಫ್ಲೈಟ್ ಕ್ರ್ಯಾಶ್ ಆಯಿತಾ, ಅಥವಾ ಇನ್ಯಾವುದೋ ಒಂದು ಕಾರಣದಿಂದಾಗಿ ಈ ಫ್ಲೈಟ್ ಕ್ರ್ಯಾಶ್ ಆಯಿತಾ, ಇದೆಲ್ಲವೂ ಕೂಡ ಪ್ರಶ್ನೆ ಕಾಡ್ತಾ ಇದೆ. ಆದರೆ ಇದಕ್ಕೆ ನಿಖರವಾದಂಥ ಉತ್ತರ ಸಿಗಬೇಕು ಅಂತಂದರೆ ಕೊನೆ ಕ್ಷಣ ರೆಕಾರ್ಡ್ ಆಗಿರುವಂಥ ಆ ಬ್ಲ್ಯಾಕ್ ಬಾಕ್ಸೇ ಉತ್ತರ ಕೊಡುತ್ತೆ. ಸೊ ಹೀಗಾಗಿ ಅಧಿಕಾರಿಗಳು ಆ ಕ್ರ್ಯಾಶ್ ಆದಂತಹ ಜಾಗದಿಂದ ಬ್ಲ್ಯಾಕ್ ಬಾಕ್ಸನ್ನು ಈಗಾಗಲೇ ರಿಕವರ್ ಮಾಡ್ಕೊಂಡಿದ್ದಾರೆ. ಹಾಗೂ ರಿಕವರ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಅದರಲ್ಲಿರುವಂಥ ಮಾಹಿತಿಯನ್ನು ಅವರು ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾರೆ, ಒಂದು ಪರಿಶೀಲಿಸ್ತಾರೆ. ನಂತರ ಈ ಒಂದು ದೊಡ್ಡ ದುರಂತ ಏನಾಗಿದೆ, 265 ಮಂದಿ ಸಾವಿಗೆ ಕಾರಣವಾಗಿರುವಂತಹ ವಿಮಾನದ ದುರಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.